ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಥೆ ಒಂದು ಸುಂದರವಾದ ಮನೆಯ ಹೊರಗಿನ ಹೊಳಪಿನ ನಡುವೆ ಅಡಗಿರುವ ಕರಾಳ ವಾಸ್ತವದ ಬಗ್ಗೆ. ನಗರದ ಅತ್ಯಂತ ದುಬಾರಿ ಬಡಾವಣೆಯಲ್ಲಿ ಆಕಾಶಕ್ಕೆ ಮುತ್ತಿಕ್ಕುವಂತಹ ದೊಡ್ಡ ಮನೆ. ಆದರೆ ಆ ಮನೆಯ ಗೋಡೆಗಳ ಒಳಗೆ ನಗುವಿಗಿಂತ ಮೌನವೇ ಹೆಚ್ಚಿತ್ತು. 70 ವರ್ಷದ ಕಮಲಮ್ಮನವರು ತಮ್ಮ ಪತಿಯ ಅಗಲಿಕೆಯ ನಂತರ ಆಕಾಶ್ ಮತ್ತು ದೀಪಿಕಾಳೆ ತಮ್ಮ ಪ್ರಪಂಚ ಎಂದು ನಂಬಿ ಬದುಕುತ್ತಿದ್ದರು. ಆಕಾಶ್ ಒಂದು ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್, ದೀಪಿಕಾ ಐಟಿ ವಲಯದ ಉನ್ನತ ಅಧಿಕಾರಿ. ಅವರಿಬ್ಬರ ಜೀವನ ಶೈಲಿಗೆ ಅನುಗುಣವಾಗಿ ಒಂದು ಹೊಸ ಭವ್ಯವಾದ ಮನೆ ಕಟ್ಟುವ ಕನಸು ಕಂಡಾಗ ಕಮಲಮ್ಮನವರು ತಮ್ಮ ಇಡೀ ಜೀವಮಾನದ ಉಳಿತಾಯವನ್ನು ಮಗನ ಕೈಗಿಟ್ಟರು. ಅಂದು ಆಕಾಶ್ ಅಮ್ಮನ ಕೈ ಹಿಡಿದು, ಅಮ್ಮ, ಈ ಮನೆ ನಿಮ್ಮ ಆಸರೆ, ಇಲ್ಲಿ ನೀವು ರಾಣಿಯಂತೆ ಇರಿ ಎಂದು ಮಾತು ಕೊಟ್ಟಿದ್ದನು. ಆದರೆ ಆ ಮನೆ ಸಿದ್ಧವಾದಾಗ ಕಮಲಮ್ಮನವರ ಪಾತ್ರ ಅಡುಗೆ ಮನೆಯ 4 ಗೋಡೆಗಳ ಮಧ್ಯೆ ಸೀಮಿತವಾಯಿತು. ದೀಪಿಕಾಳಿಗೆ ಕಮಲಮ್ಮನವರು ಅತ್ತೆಯಾಗಿ ಕಾಣಲಿಲ್ಲ. ಬದಲಾಗಿ ಅಡುಗೆ ಮಾಡುವ ಮತ್ತು ಮನೆ ಸ್ವಚ್ಛಗೊಳಿಸುವ ಒಬ್ಬಳು ಹಿರಿಯ ಕೆಲಸದವಳಂತೆ ಕಾಣುತ್ತಿದ್ದರು. ದಿನಗಳು ಕಳೆಯುತ್ತಿದ್ದಂತೆ ಕಮಲಮ್ಮನವರ ಅಸ್ತಿತ್ವವನ್ನೇ ಕಡೆಗಣಿಸಲಾಯಿತು. ಮನೆಯಲ್ಲಿ ನಡೆಯುವ ಯಾವುದೇ ಶುಭ ಕಾರ್ಯಗಳಿಗಾಗಲಿ ಅಥವಾ ಪಾರ್ಟಿಗಳಿಗಾಗಲಿ ಕಮಲಮ್ಮನವರನ್ನು ಕರೆಯುತ್ತಿರಲಿಲ್ಲ. ದೀಪಿಕಾ ತನ್ನ ಗೆಳತಿಯರ ಮುಂದೆ ಅತ್ತೆಯವರಿಗೆ ವಯಸ್ಸಾಗಿದೆ, ಹಾಗಾಗಿ ಮನೆಯಲ್ಲೇ ಇರುತ್ತಾರೆ ಎಂದು ಸುಳ್ಳು ಹೇಳುತ್ತಿದ್ದಳು. ಕಮಲಮ್ಮನವರು ಮಗನ ಸುಖಕ್ಕಾಗಿ ಎಲ್ಲವನ್ನೂ ಮೌನವಾಗಿ ಸಹಿಸುತ್ತಿದ್ದರು. ಆದರೆ ಆ ದಿನ ನಡೆದ ಒಂದು ಘಟನೆ ಎಲ್ಲವನ್ನೂ ಬದಲಿಸಿತು. ಅಂದು ಮನೆಯಲ್ಲಿ ದೀಪಿಕಾಳ ಗೆಳೆಯರಿಗಾಗಿ ಭರ್ಜರಿ ಪಾರ್ಟಿ ನಡೆಯುತ್ತಿತ್ತು. ಕಮಲಮ್ಮನವರು ಗಂಟೆಗಟ್ಟಲೆ ಕಷ್ಟಪಟ್ಟು ಬಗೆಬಗೆಯ ಅಡುಗೆಗಳನ್ನು ಮಾಡಿದ್ದರು. ಆದರೆ ಪಾರ್ಟಿ ಶುರುವಾದಾಗ ದೀಪಿಕಾ ಕಮಲಮ್ಮನವರ ಕೋಣೆಯ ಬಾಗಿಲಿಗೆ ಬಂದು, ಅತ್ತೆಯವರೇ, ಪಾರ್ಟಿ ಹಾಳಾಗುತ್ತದೆ, ನೀವು ಕೋಣೆಯಿಂದ ಹೊರಗೆ ಬರಬೇಡಿ, ಇಲ್ಲೇ ಊಟ ಕಳುಹಿಸುತ್ತೇವೆ ಎಂದು ಕಠೋರವಾಗಿ ಹೇಳಿ ಬಾಗಿಲು ಹಾಕಿದಳು. ಕಮಲಮ್ಮನವರು ಆ ಬಾಗಿಲಿನ ಹಿಂದೆ ನಿಂತು ಕೇಳುತ್ತಿದ್ದ ನಗು ಮತ್ತು ಚರ್ಚೆಗಳನ್ನು ಕೇಳಿ ಕಣ್ಣೀರು ಹಾಕಿದರು. ಅವರು ತಮ್ಮ ಪತಿಯ ಫೋಟೋವನ್ನು ಹಿಡಿದು, ನಾನು ಮಗನಿಗೆ ಆಸ್ತಿ ಕೊಟ್ಟೆ, ಆದರೆ ನನ್ನ ಘನತೆಯನ್ನು ಕಳೆದುಕೊಂಡೆನಲ್ಲ ಎಂದು ಕೊರಗಿದರು. ಆ ರಾತ್ರಿ ಅವರ ಮೌನದ ಮಿತಿ ಮೀರಿದ ಕ್ಷಣವಾಗಿತ್ತು. ಅವರ ಸ್ವಾಭಿಮಾನಕ್ಕೆ ಬಿದ್ದ ಆ ಏಟು ಮುಂದಿನ ಕ್ರಾಂತಿಗೆ ನಾಂದಿ ಹಾಡಿತು. ಕಮಲಮ್ಮನವರು ತಮ್ಮ ಹಳೆಯ ಪೆಟ್ಟಿಗೆಯನ್ನು ತೆಗೆದರು. ಅದರಲ್ಲಿ ಅಡಗಿದ್ದ ದಾಖಲೆಗಳು ಜಗತ್ತಿಗೆ ಅರಿವಿಲ್ಲದ ಒಂದು ದೊಡ್ಡ ಸತ್ಯವನ್ನು ಸಾರುತ್ತಿದ್ದವು. ಆ ಮನೆಯ ಕಾನೂನುಬದ್ಧ ಮಾಲೀಕರು ಮಗನಲ್ಲ, ತಾನೇ ಎಂಬ ಸತ್ಯ ಆ ಕ್ಷಣಕ್ಕೆ ಅವರಿಗೆ ಹೊಸ ಶಕ್ತಿಯನ್ನು ನೀಡಿತು. ಕಮಲಮ್ಮನವರು ತೀರ್ಮಾನ ಮಾಡಿದರು, ಇನ್ನು ಮುಂದೆ ತಾವು ಅಡುಗೆ ಮನೆಯ ಮೂಲೆಯಲ್ಲಿ ಉಳಿಯುವ ಕೆಲಸದಾಳು ಅಲ್ಲ, ಈ ಮನೆಯ ಅಧಿಪತಿ. ಆ ರಾತ್ರಿ ಅವರು ಮಲಗಲಿಲ್ಲ, ಬದಲಾಗಿ ತಮ್ಮ ಮುಂದಿನ ಹಾದಿಯನ್ನು ರೂಪಿಸುತ್ತಾ ಕುಳಿತಿದ್ದರು. ಆಕಾಶ್ ಮತ್ತು ದೀಪಿಕಾಗೆ ಅಂದು ತಿಳಿಯಲೇ ಇಲ್ಲ, ತಮ್ಮ ಅಹಂಕಾರದ ಅಡಿಪಾಯವೇ ಸಡಿಲಗೊಳ್ಳುತ್ತಿದೆ ಎಂದು. ಪಾರ್ಟಿ ಮುಗಿದ ಮರುದಿನ ಮುಂಜಾನೆ ಮನೆಯ ವಾತಾವರಣ ತೀವ್ರವಾದ ಮೌನದಿಂದ ಆವೃತವಾಗಿತ್ತು. ಆಕಾಶ್ ಮತ್ತು ದೀಪಿಕಾ ತಮ್ಮ ಕೆಲಸದ ಭರಾಟೆಯಲ್ಲಿ ಅತ್ತೆಯ ವಿಷಯವನ್ನೇ ಮರೆತಿದ್ದರು. ಅಡುಗೆ ಮನೆಯಲ್ಲಿ ಕಾಫಿ ಇಲ್ಲದಿದ್ದಾಗ ದೀಪಿಕಾ ರೇಗುತ್ತಾ, ಅತ್ತೆಯವರೇ, ಇವತ್ತು ಅಡುಗೆ ಮಾಡಿಲ್ಲವೇ? ಅಷ್ಟೊಂದು ಸೋಮಾರಿತನವೇ ಎಂದು ಕೂಗಿದಳು. ಮನೆಯಲ್ಲಿ ಯಾವುದೇ ಉತ್ತರ ಬರಲಿಲ್ಲ. ದೀಪಿಕಾ ಅತ್ತೆಯ ಕೊಠಡಿಯ ಬಾಗಿಲನ್ನು ಬಲವಾಗಿ ತಟ್ಟಿದಳು, ಆದರೆ ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಸಿಗಲಿಲ್ಲ. ಬಾಗಿಲು ತೆರೆದು ನೋಡಿದಾಗ ಆ ಕೋಣೆ ಸಂಪೂರ್ಣ ಖಾಲಿಯಾಗಿತ್ತು. ಕಮಲಮ್ಮನವರು ತಮ್ಮ ಬಟ್ಟೆಗಳನ್ನು ಸಹ ತೆಗೆದುಕೊಂಡು ಹೋಗಿರಲಿಲ್ಲ, ಕೇವಲ ಒಂದು ಲಕೋಟೆ ಮೇಜಿನ ಮೇಲೆ ಇತ್ತು. ದೀಪಿಕಾ ಆ ಲಕೋಟೆಯನ್ನು ತೆರೆದಳು. ಅದರಲ್ಲಿ ಕಮಲಮ್ಮನವರು ಸ್ವತಃ ಬರೆದ ಒಂದು ಟಿಪ್ಪಣಿ ಇತ್ತು, ನಾನು ದಾಸಿಯಾಗಿ ಬದುಕಲು ಈ ಮನೆಗೆ ಬಂದಿರಲಿಲ್ಲ, ಗೌರವಕ್ಕಾಗಿ ಬಂದಿದ್ದೆ. ನೀವು ಗೌರವವನ್ನು ಮರೆತಿದ್ದೀರಿ, ನಾನು ನನ್ನ ಹಕ್ಕನ್ನು ನೆನಪಿಸಿಕೊಳ್ಳುವ ಸಮಯ ಬಂದಿದೆ. ಆಕಾಶ್ ತಕ್ಷಣವೇ ಕಮಲಮ್ಮನವರ ಫೋನ್ ನಂಬರ್ಗೆ ಕರೆ ಮಾಡಿದನು, ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಇವರಿಬ್ಬರಿಗೂ ಕಮಲಮ್ಮನವರು ಎಲ್ಲಿಗೆ ಹೋಗಿರಬಹುದು ಎಂದು ಯೋಚಿಸಲು ಕೂಡ ಸಮಯ ಸಿಗಲಿಲ್ಲ. ಅಷ್ಟರಲ್ಲಿ ಬಾಗಿಲಿಗೆ ಯಾರೋ ಬಾರಿಸಿದರು. ಆಕಾಶ್ ಬಾಗಿಲು ತೆರೆದಾಗ ಅಲ್ಲಿ ನಿಂತಿದ್ದು ಒಬ್ಬ ವಕೀಲ ಮತ್ತು 2 ಪೊಲೀಸ್ ಅಧಿಕಾರಿಗಳು. ಆ ವಕೀಲರು ಆಕಾಶ್ ಕೈಗೆ ಒಂದು ಲೀಗಲ್ ನೋಟಿಸ್ ನೀಡುತ್ತಾ, ಕಮಲಮ್ಮನವರು ತಮ್ಮ ಆಸ್ತಿಯ ಸಂಪೂರ್ಣ ಹಕ್ಕನ್ನು ಚಲಾಯಿಸಲು ಮುಂದಾಗಿದ್ದಾರೆ. ನಿಮ್ಮಿಬ್ಬರ ದುರ್ವರ್ತನೆಗೆ ಸಂಬಂಧಿಸಿದ ಎಲ್ಲಾ ಸಾಕ್ಷ್ಯಗಳನ್ನು ಮತ್ತು ಆಡಿಯೋ ರೆಕಾರ್ಡಿಂಗ್ಗಳನ್ನು ನಾವು ಸಂಗ್ರಹಿಸಿದ್ದೇವೆ ಎಂದು ಹೇಳಿದರು. ದೀಪಿಕಾ ಭಯದಿಂದ, ಆಸ್ತಿಯೋ? ಇದು ನಮ್ಮ ಮನೆ ಎಂದು ಕೂಗಿದಳು. ಅದಕ್ಕೆ ವಕೀಲರು ಶಾಂತವಾಗಿ, ಈ ಮನೆ ಕಮಲಮ್ಮನವರ ಹೆಸರಿನಲ್ಲಿದೆ. ಅವರ ಅನುಮತಿಯಿಲ್ಲದೆ ನೀವು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ. ನಾಳೆ ಬೆಳಗ್ಗೆ 10 ಗಂಟೆಯೊಳಗೆ ನೀವು ಮನೆಯನ್ನು ಖಾಲಿ ಮಾಡಬೇಕು, ಇಲ್ಲವಾದರೆ ಬಲವಂತದ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಹೇಳಿ ಹೊರಟು ಹೋದರು. ಆಕಾಶ್ನ ಕಾಲುಗಳ ಅಡಿಯಲ್ಲಿ ನೆಲವೇ ಕುಸಿದಂತಾಯಿತು.
ನಿನ್ನೆ ತನಕ ದರ್ಪ ಮೆರೆದಿದ್ದ ದೀಪಿಕಾಳ ಮುಖದಲ್ಲಿ ಈಗ ಸಾವಿನ ಭಯ ಆವರಿಸಿತ್ತು. ಕಮಲಮ್ಮನವರು ಮನೆಯಿಂದ ಹೊರಬರುವಾಗ ಕೇವಲ ಹೊರಬಂದಿರಲಿಲ್ಲ, ಅವರು ಇಡೀ ಮನೆಯ ನಿಯಂತ್ರಣವನ್ನೇ ತಮ್ಮ ಕೈಗೆ ತೆಗೆದುಕೊಂಡಿದ್ದರು. ಆ ಕ್ಷಣದಿಂದ ಅವರು ಎಲ್ಲಿದ್ದಾರೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ, ಆದರೆ ಅವರ ಆಜ್ಞೆಯು ಆ ಐಷಾರಾಮಿ ಮನೆಯ ಗೋಡೆಗಳಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆಕಾಶ್ ಮತ್ತು ದೀಪಿಕಾ ಆ ಮನೆಯಲ್ಲಿ ತಮ್ಮ ಅಂತಿಮ ರಾತ್ರಿಯನ್ನು ಕಳೆದರು, ಆದರೆ ಆ ರಾತ್ರಿ ಅವರಿಗೆ ನಿದ್ದೆ ಬರಲಿಲ್ಲ. ಅವರ ಅಹಂಕಾರದ ಭವನ ಇವತ್ತು ಅವರ ಪಾಲಿಗೆ ಒಂದು ಸುಂದರವಾದ ಸೆರೆಮನೆಯಾಗಿ ಬದಲಾಗಿತ್ತು. ನಾಳೆ ಬೆಳಗ್ಗೆ ಅವರು ಎಲ್ಲಿಗೆ ಹೋಗುತ್ತಾರೆ, ಕಮಲಮ್ಮನವರು ಎಲ್ಲಿಗೆ ಅಡಗಿದ್ದಾರೆ ಎಂಬ ಪ್ರಶ್ನೆಗಳು ಅವರ ಮನಸ್ಸನ್ನು ಕೊರೆಯುತ್ತಿತ್ತು. ಮುಂಜಾನೆ 10 ಗಂಟೆಯಾಗುತ್ತಲೇ ವಕೀಲರು ಮತ್ತೆ ಬಂದು ಬಾಗಿಲು ಬಾರಿಸಿದರು. ಆಕಾಶ್ ಮತ್ತು ದೀಪಿಕಾ ತಮ್ಮ ಬ್ಯಾಗುಗಳನ್ನು ಹಿಡಿದು ಹೊರಗೆ ನಿಂತಿದ್ದರು. ಅವರ ಕಣ್ಣಿನಲ್ಲಿ ಭಯಕ್ಕಿಂತ ಹೆಚ್ಚಾಗಿ ಅಹಂಕಾರದ ಸಿಟ್ಟು ಇತ್ತು. ಅಮ್ಮನಿಗೆ ಅಷ್ಟು ಧೈರ್ಯ ಬಂದಿದೆಯೇ? ನಮಗೆ ಅವಮಾನ ಮಾಡಲು ಯತ್ನಿಸುತ್ತಿದ್ದಾಳಾ ಎಂದು ದೀಪಿಕಾ ಹಲ್ಲು ಕಚ್ಚಿ ನುಡಿದಳು. ಅಷ್ಟರಲ್ಲಿ ಕಮಲಮ್ಮನವರು ವಕೀಲರ ಹಿಂದಿನಿಂದ ನಿಧಾನವಾಗಿ ಅಡಿಯಿಟ್ಟು ಬಂದರು. ಅವರ ಉಡುಗೆ ತೊಡುಗೆಯಲ್ಲಿ ಮೊದಲಿನ ಆ ಮುಗ್ಧತೆ ಇರಲಿಲ್ಲ, ಬದಲಾಗಿ ಒಬ್ಬ ಅನುಭವಿ ಮತ್ತು ದೃಢ ವ್ಯಕ್ತಿತ್ವದ ಕಳೆಯಿತ್ತು. ಆಕಾಶ್ ತಾಯಿಯ ಕಣ್ಣುಗಳನ್ನು ನೋಡಿದಾಗ ಅವನಿಗೆ ತನ್ನ ತಪ್ಪಿನ ಅರಿವಾಗುವ ಬದಲು ಆಸ್ತಿಯನ್ನು ಕಳೆದುಕೊಳ್ಳುತ್ತಿದ್ದೇನಲ್ಲ ಎಂಬ ಸ್ವಾರ್ಥವೇ ಮೊದಲು ಕಾಡಿತು. ಅಮ್ಮ, ಇದೇನು ಮಾಡುತ್ತಿದ್ದೀಯಾ? ನಾವು ನಿನ್ನ ಮಗ ಸೊಸೆ, ನಮ್ಮನ್ನೇ ಬೀದಿಗೆ ಹಾಕ್ತೀಯಾ ಎಂದು ಆಕಾಶ್ ಕೇಳಿದಾಗ ಕಮಲಮ್ಮನವರು ಶಾಂತವಾಗಿ ಉತ್ತರಿಸಿದರು, ಬೀದಿಗೆ ಹಾಕುತ್ತಿರುವುದು ನಾನಲ್ಲ, ನಿಮ್ಮ ವರ್ತನೆ. ನೀವು ನನ್ನನ್ನು ಮನೆಯ ಕೆಲಸದವಳಂತೆ ನೋಡಿದಾಗ ಆಗ ನಿಮಗೆ ನಾನು ನಿಮ್ಮ ಅಮ್ಮ ಎಂದು ನೆನಪಿರಲಿಲ್ಲವೇ? ದೀಪಿಕಾ ಅಡ್ಡಬಂದು, ಇದು ಬರೀ ನಾಟಕ, ನಮಗೆ ಕಾನೂನಿನ ಬಗ್ಗೆ ಗೊತ್ತಿದೆ, ನೀವು ನಮ್ಮನ್ನು ಹೀಗೆ ಹೊರಹಾಕಲು ಸಾಧ್ಯವಿಲ್ಲ ಎಂದು ಗರ್ವದಿಂದ ನುಡಿದಳು. ವಕೀಲರು ತಕ್ಷಣವೇ ದಾಖಲೆಗಳನ್ನು ತೋರಿಸಿ, ಈ ಮನೆಯ ಸಂಪೂರ್ಣ ಮಾಲೀಕತ್ವ ಕಮಲಮ್ಮನವರ ಹೆಸರಿನಲ್ಲಿದೆ. ಅವರ ವಿವೇಚನೆಯ ಮೇರೆಗೆ ಯಾರಿಗೆ ವಾಸಿಸಲು ಅವಕಾಶ ಕೊಡಬೇಕು ಅಥವಾ ಬೇಡ ಎಂಬುದು ನಿರ್ಧಾರವಾಗುತ್ತದೆ. ಅವರು ನಿಮಗೆ ಒಂದು ಅವಕಾಶ ನೀಡಿದ್ದಾರೆ, ಆದರೆ ಅದು ನಿಮ್ಮ ಅಹಂಕಾರಕ್ಕೆ ಕನ್ನಡಿ ಹಿಡಿಯುವಂತಹ ಷರತ್ತುಗಳಾಗಿವೆ ಎಂದರು. ಕಮಲಮ್ಮನವರು ಒಂದು ಒಪ್ಪಂದದ ಪತ್ರವನ್ನು ಮುಂದಿಟ್ಟರು. ಅದರಲ್ಲಿ ಅವರು ಮಗನಿಗೆ ಮತ್ತು ಸೊಸೆಗೆ ಆ ಮನೆಯಲ್ಲಿ ಉಳಿಯಲು ಅನುಮತಿ ನೀಡುವ ಪ್ರಸ್ತಾವವಿತ್ತು, ಆದರೆ ಅದಕ್ಕೆ ಅವರು ಒಪ್ಪಿಕೊಳ್ಳಲೇಬೇಕಾದ ಕಠಿಣ ನಿಯಮಗಳಿದ್ದವು. ಆಕಾಶ್ ಆ ಪತ್ರವನ್ನು ಓದುತ್ತಿದ್ದಂತೆ ಅವನ ಮುಖದ ಬಣ್ಣ ಬದಲಾಯಿತು. ದೀಪಿಕಾ ಕೋಪದಿಂದ ಪತ್ರವನ್ನು ಹರಿಯಲು ಕೈ ಹಾಕಿದಳು, ಆದರೆ ಕಮಲಮ್ಮನವರು ಕಠಿಣ ಧ್ವನಿಯಲ್ಲಿ, ಪತ್ರವನ್ನು ಹರಿದರೆ ನೀವು ಇಂದೇ ಈ ಮನೆಯನ್ನು ಬಿಟ್ಟು ಹೊರನಡೆಯಬೇಕು, ಅಥವಾ ಈ ಷರತ್ತುಗಳಿಗೆ ಒಪ್ಪಿ ಮಾನವೀಯತೆಯನ್ನು ಕಲಿಯಬೇಕು. ನಿರ್ಧಾರ ನಿಮ್ಮದು ಎಂದರು. ಆಕಾಶ್ ಮತ್ತು ದೀಪಿಕಾ ಪರಸ್ಪರ ಮುಖ ನೋಡಿಕೊಂಡರು. ಅವರ ಬಳಿ ಬೇರೆ ದಾರಿ ಇರಲಿಲ್ಲ. ಆ ಕ್ಷಣದ ತನಕ ತಾವು ಸೃಷ್ಟಿಸಿದ್ದ ಸ್ವರ್ಗವೆಂದು ನಂಬಿದ್ದ ಆ ಮನೆ ಈಗ ಅವರಿಗೆ ನರಕವಾಗಿತ್ತು. ಅಹಂಕಾರ ಮತ್ತು ಅನಿವಾರ್ಯತೆಯ ನಡುವೆ ಅವರು ಸಿಲುಕಿಕೊಂಡಿದ್ದರು. ಅಂತಿಮವಾಗಿ ಅವರು ಆ ಒಪ್ಪಂದಕ್ಕೆ ಸಹಿ ಹಾಕಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಕಮಲಮ್ಮನವರು ಆ ಪತ್ರವನ್ನು ಪಡೆದಾಗ ಅವರ ಕಣ್ಣಲ್ಲಿ ಗೆಲುವಿನ ನಗು ಇತ್ತು, ಆದರೆ ಅದು ಕೇವಲ ಆಸ್ತಿಯ ಗೆಲುವಲ್ಲ, ತಮ್ಮ ಮಗನ ಮನಸ್ಸಿನ ಮೇಲಿನ ಹೋರಾಟದ ಮೊದಲ ಸುತ್ತಿನ ಜಯವಾಗಿತ್ತು. ಕಮಲಮ್ಮನವರು ಮುಂದಿಟ್ಟಿದ್ದ ಒಪ್ಪಂದದ ಪತ್ರದಲ್ಲಿನ ಷರತ್ತುಗಳು ಆಕಾಶ್ ಮತ್ತು ದೀಪಿಕಾಳ ಪಾಲಿಗೆ ನುಂಗಲಾರದ ತುತ್ತಾಗಿದ್ದವು. ಮೊದಲನೆಯದಾಗಿ, ಇಂದಿನಿಂದ ಮನೆಯಲ್ಲಿ ಯಾವುದೇ ಕೆಲಸದವರನ್ನು ಇಟ್ಟುಕೊಳ್ಳುವಂತಿಲ್ಲ. ಪಾತ್ರೆ ತೊಳೆಯುವುದರಿಂದ ಹಿಡಿದು ನೆಲ ಒರೆಸುವವರೆಗೆ ಎಲ್ಲವನ್ನೂ ದೀಪಿಕಾಳೇ ಮಾಡಬೇಕು. ಎರಡನೆಯದಾಗಿ, ಆಕಾಶ್ ಪ್ರತಿದಿನ ಬೆಳಿಗ್ಗೆ ಎದ್ದು ಮನೆಯ ಹಿತ್ತಲಿನಲ್ಲಿರುವ ಗಿಡಗಳಿಗೆ ನೀರುಣಿಸಬೇಕು ಮತ್ತು ತಾಯಿಯ ದಿನಚರಿಯನ್ನು ನೋಡಿಕೊಳ್ಳಬೇಕು. ಮೂರನೆಯದಾಗಿ, ಅವರ ಇಡೀ ತಿಂಗಳ ಸಂಬಳವನ್ನು ಕಮಲಮ್ಮನವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಬೇಕು. ಅದರಲ್ಲಿ ಕಮಲಮ್ಮನವರು ಇವರಿಗೆ ದಿನವಹಿ ಖರ್ಚಿಗೆ ಮಾತ್ರ ಹಣ ನೀಡುತ್ತಾರೆ. ನಾಲ್ಕನೆಯದಾಗಿ, ದೀಪಿಕಾ ತನ್ನ ಐಟಿ ಉದ್ಯೋಗದ ಕೆಲಸದ ನಂತರ ಸಂಜೆ ಅಡುಗೆ ಮನೆಯಲ್ಲಿ ಕಮಲಮ್ಮನವರಿಗೆ ಸಹಾಯ ಮಾಡಬೇಕು. ಈ ಷರತ್ತುಗಳನ್ನು ಓದಿದ ದೀಪಿಕಾಳ ಮುಖ ಕೆಂಪಗಾಯಿತು. ಇದು ಅತ್ತೆಯಲ್ಲ, ದಬ್ಬಾಳಿಕೆ. ನಾನು ಕಾರ್ಪೊರೇಟ್ ಆಫೀಸಿನಲ್ಲಿ 10 ಜನರನ್ನು ಕಂಟ್ರೋಲ್ ಮಾಡುತ್ತೇನೆ, ಅಂಥವಳನ್ನು ಅಡುಗೆ ಮನೆಯಲ್ಲಿ ದುಡಿಸಿಕೊಳ್ಳುತ್ತೀರಾ ಎಂದು ಕಿರುಚಿದಳು. ಕಮಲಮ್ಮನವರು ಕಿಂಚಿತ್ತೂ ವಿಚಲಿತರಾಗದೆ, ನೀವು ಆಫೀಸಿನಲ್ಲಿ 10 ಜನರನ್ನು ಕಂಟ್ರೋಲ್ ಮಾಡುತ್ತೀರಾ, ಸರಿ, ಆದರೆ ಈ ಮನೆಯಲ್ಲಿ ನನ್ನ ಪ್ರೀತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸಿದ್ದೀರಿ. ಈಗ ಈ ನಿಯಮಗಳನ್ನು ಪಾಲಿಸುವುದು ಅಥವಾ ಮನೆಯನ್ನು ಖಾಲಿ ಮಾಡುವುದು, ಎರಡರಲ್ಲಿ ಒಂದನ್ನು ಆರಿಸಿ ಎಂದು ಖಡಕ್ಕಾಗಿ ಹೇಳಿದರು. ಆಕಾಶ್ ದೀಪಿಕಾಳನ್ನು ಸಮಾಧಾನಪಡಿಸಲು ಯತ್ನಿಸಿದರೂ ಅವನ ಮನಸ್ಸಿನಲ್ಲಿ ಆಸ್ತಿಯನ್ನು ಕಳೆದುಕೊಳ್ಳುವ ಭಯದಟ್ಟವಾಗಿತ್ತು. ಅನಿವಾರ್ಯವಾಗಿ ಅವರು ಆ ಪತ್ರಕ್ಕೆ ಸಹಿ ಹಾಕಿದರು. ವಕೀಲರು ಆ ದಾಖಲೆಗಳನ್ನು ಕಾನೂನುಬದ್ಧವಾಗಿ ನೋಂದಾಯಿಸಿ ಹೊರನಡೆದರು. ಕಮಲಮ್ಮನವರು ಆ ಪತ್ರವನ್ನು ಬೀರುವಿನಲ್ಲಿ ಭದ್ರವಾಗಿಟ್ಟು
ಅಡುಗೆ ಮನೆಯತ್ತ ದೃಷ್ಟಿ ಹರಿಸಿದರು. ದೀಪಿಕಾ, ಪಾರ್ಟಿ ಮುಗಿದಿದೆ, ಈಗ ವಾಸ್ತವದ ಕೆಲಸ ಶುರು ಮಾಡಿ. ಫ್ರಿಡ್ಜ್ನಲ್ಲಿರುವ ನಿನ್ನೆಯ ಎಂಜಲು ಆಹಾರವನ್ನು ಬಿಸಿ ಮಾಡಿ ನಮಗೆಲ್ಲ ಊಟ ಬಡಿಸಿ ಎಂದು ಆದೇಶಿಸಿದರು. ದೀಪಿಕಾ ಅವಮಾನದಿಂದ ಮರುಗುತ್ತಾ ಮೊದಲ ಬಾರಿಗೆ ಅಪ್ರಿಯವಾದ ಆ ಅಡುಗೆ ಕೆಲಸವನ್ನು ಶುರು ಮಾಡಿದಳು. ಆಕಾಶ್ ತಾಯಿಯ ಕಣ್ಣುಗಳಲ್ಲಿನ ದೃಢತೆಯನ್ನು ನೋಡಿ ತಾನು ಎಂತಹ ತಪ್ಪು ಮಾಡಿದೆ ಎಂಬುದು ಸ್ವಲ್ಪ ಸ್ವಲ್ಪವೇ ಹೊಳೆಯುತ್ತಿತ್ತು. ಆದರೆ ದೀಪಿಕಾಳ ಸಿಟ್ಟು ಮಾತ್ರ ಕಡಿಮೆಯಾಗುತ್ತಿರಲಿಲ್ಲ. ಆಕೆ ಪ್ರತೀಕಾರದ ಬೆಂಕಿಯಲ್ಲಿ ಬೇಯುತ್ತಿದ್ದಳು. ಆ ಮನೆಯಲ್ಲಿ ಅಂದು ಪ್ರಾರಂಭವಾದ ಆ ಬದಲಾವಣೆ ಕೇವಲ ಒಂದು ದಿನದ ಕಥೆಯಾಗಿರಲಿಲ್ಲ. ಅದು ದೀಪಿಕಾಳ ಅಹಂಕಾರದ ಅಂತ್ಯಕ್ಕೆ ಬರೆದ ಮೊದಲ ಅಂಕವಾಗಿತ್ತು. ಆಕಾಶ್ ಅಂದು ಅಡುಗೆ ಮನೆಯ ಬಳಿ ನಿಂತು ದೀಪಿಕಾ ಒದ್ದಾಡುವುದನ್ನು ನೋಡಿ ಸುಮ್ಮನಾದ. ಕಮಲಮ್ಮನವರು ಹಾಲಿನ ಸೋಫಾದ ಮೇಲೆ ಕುಳಿತು ತಮ್ಮ ಸ್ವಾಭಿಮಾನದ ವಿಜಯವನ್ನು ಆಸ್ವಾದಿಸುತ್ತಿದ್ದರು. ಆ ಮನೆಗೆ ಒಂದು ಹೊಸ ಶಿಸ್ತು ಬಂದಿತ್ತು. ಆದರೆ ಆ ಶಿಸ್ತಿನ ಹಿಂದೆ ಅಡಗಿದ್ದ ಸಿಟ್ಟು ಮತ್ತು ದ್ವೇಷವು ಮುಂದಿನ ದಿನಗಳಲ್ಲಿ ಯಾವ ಸ್ಫೋಟಕ್ಕೆ ಕಾರಣವಾಗಬಹುದು ಎಂಬ ಕುತೂಹಲ ಮನೆಗೆ ಆವರಿಸಿತ್ತು. ಮರುದಿನ ಬೆಳಗಿನ ಜಾವ 4 ಗಂಟೆ. ಆ ಐಷಾರಾಮಿ ಮನೆಯಲ್ಲಿ ಅಲಾರಾಂ ಸದ್ದು ಮಾಡದಿದ್ದರೂ ದೀಪಿಕಾಳ ಕಣ್ಣು ತೆರೆಯಬೇಕಾದ ಅನಿವಾರ್ಯತೆ ಇತ್ತು. ಅತ್ತೆ ಕಮಲಮ್ಮನವರ ಕಠಿಣ ಷರತ್ತಿನಂತೆ ಮನೆಯ ಎಲ್ಲ ಕೆಲಸಗಳನ್ನೂ ಆಕೆಯೇ ಮಾಡಬೇಕಿತ್ತು. ನಿದ್ದೆಗಣ್ಣಿನಲ್ಲೇ ಎದ್ದು ಅಡುಗೆ ಮನೆಗೆ ಬಂದ ದೀಪಿಕಾ ಸಿಂಕ್ ತುಂಬಾ ಬಿದ್ದಿದ್ದ ಪಾತ್ರೆಗಳನ್ನು ನೋಡಿ ಹೌಹಾರಿದಳು. ನಿನ್ನೆ ತಾನೇ ತಾನು ಮುಟ್ಟಲು ಇಷ್ಟಪಡದ ಕೆಲಸಗಳನ್ನು ಇಂದು ಸ್ವತಃ ಮಾಡಬೇಕಾದ ಪರಿಸ್ಥಿತಿ ಅವಳಲ್ಲಿ ತೀವ್ರವಾದ ಕಿರಿಕಿರಿಯನ್ನು ಹುಟ್ಟುಹಾಕಿತ್ತು. ಅತ್ತೆ ಕಮಲಮ್ಮನವರು ಸದ್ದಿಲ್ಲದೆ ಬಂದು ಅಡುಗೆ ಮನೆಯ ಬಾಗಿಲಲ್ಲಿ ನಿಂತರು. ದೀಪಿಕಾ, ಪಾತ್ರೆ ತೊಳೆಯುವಾಗ ಸಾಬೂನು ಸರಿಯಾಗಿ ಹಚ್ಚು, ಎಂಜಲು ಇರಬಾರದು. ನಾನು ಪೂರ್ತಿ ಮನೆಯನ್ನು ಪರೀಕ್ಷಿಸುತ್ತೇನೆ ಎಂದರು. ದೀಪಿಕಾ ಹಲ್ಲು ಕಚ್ಚಿ, ನಾನು ನಿಮ್ಮ ಕೆಲಸದವಳಲ್ಲ ಅತ್ತೆಯವರೇ, ಮರೆತಿದ್ದೀರಾ ಎಂದು ಕೇಳಿದಳು. ಅದಕ್ಕೆ ಕಮಲಮ್ಮನವರು ಶಾಂತವಾಗಿ, ಕೆಲಸದವಳಲ್ಲ ನಿಜ, ಆದರೆ ಈ ಮನೆಯ ಮಾಲೀಕಳ ಅಣತಿಯನ್ನು ಪಾಲಿಸುವ ಬಾಡಿಗೆದಾರರು ನೀವು. ಗೌರವ ಕೊಟ್ಟರೆ ಗೌರವ ಸಿಗುತ್ತದೆ, ಅದು ಇಲ್ಲಿನ ನಿಯಮ ಎಂದು ಕಡ್ಡಿ ಮುರಿದಂತೆ ಹೇಳಿದರು. ಇದೇ ಸಮಯಕ್ಕೆ ಆಕಾಶ್ ಹಿತ್ತಲಿನಲ್ಲಿ ಸಸಿಗಳಿಗೆ ನೀರುಣಿಸುತ್ತಿದ್ದನು. ಅವನ ಮುಖದಲ್ಲಿ ಮೊದಲಿನ ಆ ಐಟಿ ಕಂಪನಿಯ ಮ್ಯಾನೇಜರ್ನ ದರ್ಪವಿರಲಿಲ್ಲ. ಬದಲಾಗಿ ಕೆಲಸದ ಒತ್ತಡ ಮತ್ತು ಅವಮಾನದ ಜ್ವಾಲೆ ಇತ್ತು. ಕೆಲಸದವರನ್ನು ತೆಗೆದುಹಾಕಿದ ನಂತರ ಕಮಲಮ್ಮನವರು ಇಡೀ ಮನೆಯನ್ನು ದೀಪಿಕಾ ಮತ್ತು ಆಕಾಶ್ಗೆ ಸಮನಾಗಿ ಹಂಚಿದ್ದರು. ಕೆಲಸದ ಭರಾಟೆಯಲ್ಲಿ ದೀಪಿಕಾಳ ಹ್ಯಾಂಡ್ಬ್ಯಾಗ್ ಮೇಜಿನ ಮೇಲೆ ಬಿದ್ದಿತ್ತು. ಅದರಿಂದ ಆಕಸ್ಮಿಕವಾಗಿ ಅವಳ ಫೋನ್ ಕೆಳಗೆ ಬಿದ್ದು ತೆರೆದುಕೊಂಡಿತು. ಪರದೆಯ ಮೇಲೆ ಅವಳ ಗೆಳತಿಯೊಬ್ಬಳ ಸಂದೇಶ ಕಾಣಿಸಿತು. ದೀಪಿಕಾ, ನೀನು ಇನ್ನೂ ಆ ಅತ್ತೆಯ ಅಡಿಯಾಳಾಗಿಯೇ ಇರುತ್ತೀಯಾ? ಆಸ್ತಿಪತ್ರ ಕದ್ದು ಆಕೆಯ ಹೆಸರನ್ನು ಬದಲಾಯಿಸಲು ನಿನಗೆ ಪ್ಲಾನ್ ಗೊತ್ತಿಲ್ಲವೇ? ದೀಪಿಕಾ ತಟ್ಟನೆ ಫೋನ್ ಎತ್ತಿಕೊಂಡಳು. ಆದರೆ ಅಷ್ಟರಲ್ಲೇ ಕಮಲಮ್ಮನವರ ಕಣ್ಣು ಆ ಪರದೆಯ ಮೇಲೆ ಬಿದ್ದಿತ್ತು. ಅವರ ಹೃದಯ ಒಕ್ಕ ಕ್ಷಣ ನಿಂತಂತಾಯಿತು. ತನ್ನ ಸೊಸೆ ಇಷ್ಟು ಕೆಳಮಟ್ಟಕ್ಕೆ ಇಳಿಯಬಹುದು ಎಂದು ಅವರು ಕನಸಿನಲ್ಲೂ ಎಣಿಸಿರಲಿಲ್ಲ. ಆದರೆ ಕಮಲಮ್ಮನವರು ಏನನ್ನೂ ಮಾತನಾಡಲಿಲ್ಲ. ಅವರು ಮೌನವಾಗಿ ಹೊರನಡೆದರು. ಆ ಮೌನ ದೀಪಿಕಾಳನ್ನು ಇನ್ನಷ್ಟು ಭಯಭೀತಳನ್ನಾಗಿ ಮಾಡಿತು. ಅತ್ತೆಯ ಮೌನದಲ್ಲಿ ಯಾವುದೋ ಒಂದು ದೊಡ್ಡ ಚಂಡಮಾರುತ ಅಡಗಿದೆ ಎಂಬ ಅರಿವು ಅವಳಿಗೆ ಆಗಿತ್ತು. ಅಂದು ಮಧ್ಯಾಹ್ನ ಆಕಾಶ್ ಊಟದ ಮೇಜಿನ ಬಳಿ ಬಂದಾಗ ಕಮಲಮ್ಮನವರು, ಆಕಾಶ್, ನಿಮ್ಮಿಬ್ಬರ ಆಸ್ತಿಯ ಕನಸು ಮತ್ತು ಪ್ಲಾನ್ಗಳ ಬಗ್ಗೆ ನನಗೆ ಈಗಲೇ ಮಾಹಿತಿ ಸಿಗುತ್ತಿದೆ. ಆಸ್ತಿಪತ್ರಗಳನ್ನು ಬದಲಾಯಿಸುವ ಪ್ರಯತ್ನ ನಿಮ್ಮಿಬ್ಬರ ಅಹಂಕಾರದ ಕೊನೆಯ ಹೆಜ್ಜೆಯಾಗಲಿದೆ, ನೆನಪಿಡಿ ಎಂದು ನೇರವಾಗಿ ಚಾಟಿ ಬೀಸಿದರು. ಆಕಾಶ್ ಮತ್ತು ದೀಪಿಕಾ ಇಬ್ಬರೂ ಸ್ತಬ್ಧರಾದರು. ತಮ್ಮ ಸಂಭಾಷಣೆಗಳು ತಾಯಿಯ ಗಮನಕ್ಕೆ ಬಂದಿವೆ ಎಂಬುದು ತಿಳಿಯುತ್ತಿದ್ದಂತೆ ಅವರ ಕಾಲಡಿಯಲ್ಲಿನ ನೆಲವೇ ಕುಸಿದಂತಾಯಿತು. ಮನೆಯ ಗೋಡೆಗಳೇ ತಾಯಿಯ ಕಣ್ಣುಗಳಂತೆ ಅವರನ್ನು ಗಮನಿಸುತ್ತಿವೆ ಎಂಬ ಭಾವನೆ ಅವರಿಬ್ಬರಲ್ಲಿ ಮನೆಮಾಡಿತು. ದೀಪಿಕಾಳ ಪ್ರತೀಕಾರದ ಬೆಂಕಿ ಈಗ ತಣ್ಣಗಾಗುವ ಬದಲು ಅತ್ತೆಯ ಮೇಲೆ ಇನ್ನಷ್ಟು ದ್ವೇಷವನ್ನು ಉಗುಳಲಾರಂಭಿಸಿತು. ಆಕಾಶ್ ಮತ್ತು ದೀಪಿಕಾಳ ಮನಸ್ಸಿನಲ್ಲಿ ಈಗ ಆಸ್ತಿಪತ್ರವನ್ನು ಕದಿಯುವ ಅಥವಾ ನಕಲಿ ಸಹಿ ಮಾಡುವ ಕುತಂತ್ರಗಳು ಮೊಳಕೆಯೊಡೆಯಲಾರಂಭಿಸಿದ್ದವು. ಅತ್ತೆಯ ಮೌನ ಮತ್ತು ಅವರ ತೀಕ್ಷ್ಣವಾದ ಮಾತುಗಳು ಆಕಾಶ್ನನ್ನು ಇನ್ನಷ್ಟು ಕೆರಳಿಸಿದ್ದವು. ಅಂದು ರಾತ್ರಿ ಮನೆಯಲ್ಲಿ ದೀಪದ ಬೆಳಕು ಕಮ್ಮಿಯಾಗಿದ್ದಾಗ ದೀಪಿಕಾ ತನ್ನ ಆಪ್ತಗೆಳತಿಗೆ ಕರೆ ಮಾಡಿ, ಯಾವುದೇ ಬೆಲೆ ತೆತ್ತಾದರೂ ಸರಿ, ಆ ಒರಿಜಿನಲ್ ಆಸ್ತಿ ಪತ್ರಗಳು ಸಿಗಲೇಬೇಕು. ಕಮಲಮ್ಮನವರು ಮಲಗಿದಾಗ ಅವರ ಕೊಠಡಿಯ ಬೀಗದ ಕೀಯನ್ನು ಹೇಗೆ ತರುವುದು ಎಂದು ಆಲೋಚಿಸಬೇಕು ಎಂದು ಪಿಸುಗುಟ್ಟಿದಳು. ಈ ಸಂಭಾಷಣೆಯನ್ನು ಕಮಲಮ್ಮನವರು ತಮ್ಮ ಕೋಣೆಯ ಬಾಗಿಲಿನ ಹಿಂದೆ ನಿಂತು ಕೇಳಿಸಿಕೊಳ್ಳುತ್ತಿದ್ದರು. ಅವರಿಗೆ ದೀಪಿಕಾಳಷ್ಟು ಕೆಳಮಟ್ಟದ ಮನಸ್ಥಿತಿಯನ್ನು ನೋಡಿ ಅಸಹ್ಯವಾಯಿತು. ಆದರೆ ಅವರು ಮತ್ತೆ ಎಚ್ಚೆತ್ತುಕೊಂಡರು. ಕಮಲಮ್ಮನವರು ತಮ್ಮ ಹಳೆಯ ಪದ್ಧತಿಯನ್ನು ಬದಲಾಯಿಸಿದರು. ಆಸ್ತಿಪತ್ರಗಳನ್ನು ಇನ್ನು ಮುಂದೆ ಮನೆಯಲ್ಲಿ ಇಡದಿರಲು ನಿರ್ಧರಿಸಿದರು. ಮರುದಿನ ಬೆಳಿಗ್ಗೆ ಅವರು ಯಾರನ್ನೂ ಕೇಳದೆ ಮನೆಯಿಂದ ಹೊರಹೋದರು.
ಆಕಾಶ್ ಮತ್ತು ದೀಪಿಕಾಗೆ ಇದೊಂದು ಸುವರ್ಣ ಅವಕಾಶ ಎಂದು ಅನಿಸಿತು. ಅವರು ಕಮಲಮ್ಮನವರ ಕೋಣೆಯನ್ನು ಶೋಧಿಸಲು ಪ್ರಾರಂಭಿಸಿದರು. ಲಕೋಟೆಗಳು, ಹಳೆಯ ಡೈರಿಗಳು ಎಲ್ಲವನ್ನೂ ತಲೆಕೆಳಗೆ ಮಾಡಿದರು, ಆದರೆ ಆಸ್ತಿಪತ್ರಗಳ ಸುಳಿವೇ ಸಿಗಲಿಲ್ಲ. ಕಮಲಮ್ಮನವರು ಮಧ್ಯಾಹ್ನ ಮನೆಗೆ ವಾಪಸ್ ಬಂದಾಗ ಕೋಣೆಯಲ್ಲಿದ್ದ ಅವ್ಯವಸ್ಥೆಯನ್ನು ನೋಡಿ ನಕ್ಕರು. ಆ ನಗುವಿನಲ್ಲಿ ದೀಪಿಕಾಳನ್ನು ಅವಮಾನಿಸುವ ಛಾಯೆಯಿತ್ತು. ಏನಾದರೂ ಹುಡುಕುತ್ತಿದ್ದೀರಾ ದೀಪಿಕಾ? ಏನೂ ಸಿಗಲಿಲ್ಲವೇ ಎಂದು ಅಣಕಿಸಿದರು. ದೀಪಿಕಾ ಸಿಟ್ಟಿನಿಂದ, ನಮ್ಮ ಆಸ್ತಿ ನಮಗೆ ಸಿಗುತ್ತದೆ. ನೀವು ಎಷ್ಟೇ ನಾಟಕ ಮಾಡಿದರೂ ನಾವು ನಿಮ್ಮನ್ನು ಈ ಮನೆಯಿಂದ ಹೊರಹಾಕಿಯೇ ತೀರುತ್ತೇವೆ ಎಂದು ಬೆದರಿಕೆ ಹಾಕಿದಳು. ಆಕಾಶ್ ಕೂಡ ತಾಯಿಯ ಮುಂದೆ ಬಂದು, ಅಮ್ಮ, ಕೊನೆಯದಾಗಿ ಕೇಳುತ್ತಿದ್ದೇನೆ, ಆ ಪತ್ರಗಳನ್ನು ನಮಗೆ ಕೊಟ್ಟುಬಿಡು, ಸುಮ್ಮನೆ ವಯಸ್ಸಾದ ಕಾಲದಲ್ಲಿ ಯಾಕೆ ಈ ಜಗಳ ಎಂದನು. ಕಮಲಮ್ಮನವರು ಗಂಭೀರವಾಗಿ, ನಾನು ನಿಮ್ಮ ತಾಯಿ, ಈ ಆಸ್ತಿ ನಿಮ್ಮದಾಗಬೇಕೆಂಬುದೇ ನನ್ನ ಆಸೆಯಿತ್ತು. ಆದರೆ ಆಸ್ತಿಗಾಗಿ ತಾಯಿಯನ್ನು ಬೀದಿಗೆ ಹಾಕುವ ಮನಸ್ಥಿತಿ ನಿಮ್ಮದಾದಾಗ ಅದು ನಿಮಗೆ ಸೇರಲು ಅರ್ಹವಲ್ಲ. ಪತ್ರಗಳು ಸುರಕ್ಷಿತವಾಗಿವೆ, ಆದರೆ ನಿಮ್ಮ ಕೈಗೆ ಸಿಗುವುದು ನ್ಯಾಯಾಲಯದ ಆದೇಶ ಮಾತ್ರ ಎಂದು ಖಡಕ್ ಆಗಿ ಉತ್ತರಿಸಿದರು. ದೀಪಿಕಾಳ ದ್ವೇಷವು ಈಗ ಗರಿಷ್ಠ ಮಟ್ಟ ತಲುಪಿತು. ಆಕೆ ತನ್ನ ಗೆಳತಿಯ ಮೂಲಕ ಸೈಬರ್ ಅಪರಾಧದಲ್ಲಿ ಪರಿಣತಿ ಹೊಂದಿರುವ ವ್ಯಕ್ತಿಯೊಬ್ಬನನ್ನು ಸಂಪರ್ಕಿಸಿ ಕಮಲಮ್ಮನವರ ಬ್ಯಾಂಕ್ ಮತ್ತು ಆಸ್ತಿ ವಿವರಗಳನ್ನು ಹ್ಯಾಕ್ ಮಾಡಲು ಪ್ರಯತ್ನಿಸಲು ಸಿದ್ಧತೆ ನಡೆಸಿದಳು. ತಾಯಿಯ ಮೇಲೆ ಮಗನೇ ಯುದ್ಧ ಸಾರಿದ್ದ ಆ ಮನೆಯಲ್ಲಿ ಪ್ರೀತಿ ಮತ್ತು ಸಂಬಂಧಗಳು ಬರೀ ನೆನಪಾಗಿ ಉಳಿದಿದ್ದವು. ದೀಪಿಕಾ ಮತ್ತು ಆಕಾಶ್ ಆಸ್ತಿಯ ಮೋಹದಲ್ಲಿ ಎಂತಹ ಅಪಾಯಕಾರಿ ಹಾದಿಯನ್ನು ತುಳಿಯುತ್ತಿದ್ದಾರೆ ಎಂಬುದು ಅವರಿಬ್ಬರಿಗೂ ತಿಳಿದಿರಲಿಲ್ಲ. ಕಮಲಮ್ಮನವರು ಸಹ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಅವರು ತಮ್ಮ ಎಲ್ಲ ಆಸ್ತಿಯ ದಾಖಲೆಗಳನ್ನು ಡಿಜಿಟಲ್ ಮತ್ತು ಭೌತಿಕವಾಗಿ ಬಹು ಭದ್ರವಾದ ಜಾಗಕ್ಕೆ ವರ್ಗಾಯಿಸಿ ತಮ್ಮ ಮಗನ ನೈಜ ಮುಖವನ್ನು ಜಗತ್ತಿಗೆ ತೋರಿಸಲು ಅಂತಿಮ ಸಾಕ್ಷ್ಯಗಳನ್ನು ಕಲೆಹಾಕಲು ಶುರುಮಾಡಿದರು. ದೀಪಿಕಾಳ ಗೆಳತಿಯ ಸಹಾಯದಿಂದ ಆ ಸೈಬರ್ ಅಪರಾಧಿ ಕಮಲಮ್ಮನವರ ವೈಯಕ್ತಿಕ ವಿವರಗಳನ್ನು ಹ್ಯಾಕ್ ಮಾಡಲು ಪ್ರಯತ್ನಿಸುತ್ತಿದ್ದನು. ಆಕಾಶ್ ಮತ್ತು ದೀಪಿಕಾ ತಮ್ಮ ಕೋಣೆಯ ಬಾಗಿಲು ಹಾಕಿ ಕಂಪ್ಯೂಟರ್ ಪರದೆಯ ಮುಂದೆ ಕುಳಿತು ಅತ್ತೆಯ ಖಾತೆಯ ವಿವರಗಳಿಗಾಗಿ ಕಾಯುತ್ತಿದ್ದರು. ಇನ್ನೇನು ಕೆಲವು ನಿಮಿಷಗಳು, ಅತ್ತೆಯ ಎಲ್ಲ ಆಸ್ತಿ ನಮಗೆ ಸಿಗುತ್ತದೆ ಎಂದು ದೀಪಿಕಾ ಉತ್ಸಾಹದಿಂದ ಹೇಳಿದಳು. ಆದರೆ ಅವರಿಗೆ ಅರಿವಿಲ್ಲದ ವಿಷಯವೇನೆಂದರೆ, ಕಮಲಮ್ಮನವರು ವಕೀಲರಾದ ಸುಶೀಲಮ್ಮನವರ ಸಲಹೆಯ ಮೇರೆಗೆ ಈ ಎಲ್ಲ ಹ್ಯಾಕಿಂಗ್ ಪ್ರಯತ್ನಗಳನ್ನು ಪತ್ತೆಹಚ್ಚುವ ಟ್ರ್ಯಾಕರ್ ಒಂದನ್ನು ಅಳವಡಿಸಿದ್ದರು. ಆಕಾಶ್ ಮತ್ತು ದೀಪಿಕಾ ಎಲ್ಲಿಂದ ಮತ್ತು ಯಾವ ಐಪಿ ಅಡ್ರೆಸ್ನಿಂದ ಪ್ರಯತ್ನ ಮಾಡುತ್ತಿದ್ದಾರೋ ಆ ಮಾಹಿತಿ ನೇರವಾಗಿ ಸುಶೀಲಮ್ಮನವರ ಕಚೇರಿಗೆ ತಲುಪುತ್ತಿತ್ತು. ಅತ್ತ ಕಮಲಮ್ಮನವರು ತಾವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚು ಚುರುಕಾಗಿದ್ದರು. ಅವರು ಮನೆಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಕೇವಲ ದೃಶ್ಯಗಳನ್ನು ಮಾತ್ರವಲ್ಲ, ಇಡೀ ಮನೆಯ ಸಂಭಾಷಣೆಗಳನ್ನು ದಾಖಲಿಸುವ ಮೈಕ್ರೋಫೋನ್ಗಳನ್ನು ಅಳವಡಿಸಿದ್ದರು. ಅಂದು ಸಂಜೆ ಆಕಾಶ್ ಮತ್ತು ದೀಪಿಕಾ ತಮ್ಮ ಹ್ಯಾಕಿಂಗ್ ಪ್ರಯತ್ನದಲ್ಲಿ ವಿಫಲರಾಗಿ ಬೇಸರದಿಂದ ಕುಳಿತಿದ್ದಾಗ ಕಮಲಮ್ಮನವರು ತಮ್ಮ ಮೊಬೈಲ್ ಫೋನ್ ಮೂಲಕ ಮನೆಯ ಸ್ಪೀಕರ್ನಲ್ಲಿ ಅವರ ಸಂಭಾಷಣೆಯನ್ನು ಪ್ಲೇ ಮಾಡಿದರು. ಆಕಾಶ್ ಮತ್ತು ದೀಪಿಕಾ ಗಾಬರಿಯಾಗಿ ಇತ್ತ ನೋಡಿದರು. ಸ್ಪೀಕರ್ನಲ್ಲಿ ಕೇಳಿಬರುತ್ತಿದ್ದದ್ದು ಅವರೇ ಆಡಿದ ಸಂಚಿನ ಮಾತುಗಳು. ಆಸ್ತಿಗಾಗಿ ತಾಯಿಯ ಖಾತೆಯನ್ನೇ ಹ್ಯಾಕ್ ಮಾಡುವಷ್ಟು ಅಧಃಪತನಕ್ಕೆ ಇಳಿದಿದ್ದೀರಾ ಎಂಬ ಕಮಲಮ್ಮನವರ ಗಡಸು ಧ್ವನಿ ಇಡೀ ಮನೆಯಲ್ಲಿ ಪ್ರತಿಧ್ವನಿಸಿತು. ಆಕಾಶ್ ಮತ್ತು ದೀಪಿಕಾ ಏನೂ ಮಾತನಾಡಲಾಗದೆ ಸ್ತಬ್ಧರಾದರು. ಕಮಲಮ್ಮನವರು ಹಾಲಿನ ಕಡೆಗೆ ಬಂದು ಅವರ ಮುಂದೆ ಒಂದು ಲಕೋಟೆಯನ್ನು ಎಸೆದರು. ಅದರಲ್ಲಿ ಅವರ ಸೈಬರ್ ಅಪರಾಧದ ಸಂಪೂರ್ಣ ಸಾಕ್ಷ್ಯಗಳು ಮತ್ತು ಅವರು ಹ್ಯಾಕರ್ ಜೊತೆ ನಡೆಸಿದ ಚಾಟ್ನ ಪ್ರಿಂಟ್ಔಟ್ಗಳಿದ್ದವು. ಇದು ಕೇವಲ ಆಸ್ತಿಯ ವಿಷಯವಲ್ಲ, ಇದು ನೀವು ಮಾಡಿದ ಕ್ರಿಮಿನಲ್ ಅಪರಾಧ. ಈಗ ನಾನು ಪೊಲೀಸ್ ಠಾಣೆಗೆ ಹೋಗಬೇಕೋ ಅಥವಾ ನೀವು ಈ ಮನೆಯಿಂದ ಶಾಶ್ವತವಾಗಿ ಹೊರಬೀಳಬೇಕೋ ನೀವೇ ನಿರ್ಧರಿಸಿ ಎಂದು ಕಮಲಮ್ಮನವರು ಅಂತಿಮ ಎಚ್ಚರಿಕೆ ನೀಡಿದರು. ದೀಪಿಕಾ ಮತ್ತು ಆಕಾಶ್ಗೆ ಈಗ ದಾರಿ ಕಾಣದಾಯಿತು. ತಾಯಿಯ ವಿರುದ್ಧ ನಡೆಸಿದ ಈ ಸಂಚು ಅವರ ಕೈಗೆ ಬಿಸಿತುಪ್ಪವಾಗಿ ಪರಿಣಮಿಸಿತ್ತು. ಪೊಲೀಸರ ಭಯ ಅವರ ಅಹಂಕಾರವನ್ನು ಸಂಪೂರ್ಣವಾಗಿ ಹತ್ತಿಕ್ಕಿತು. ಆದರೆ ಅಷ್ಟರಲ್ಲಿ ಹೊರಗಿನಿಂದ ಬಾಗಿಲು ಬಾರಿಸುವ ಶಬ್ದವಾಯಿತು. ಅದು ಸುಶೀಲಮ್ಮನವರು ಮತ್ತು ಪೊಲೀಸರು ಎಂದು ಭಾವಿಸಿ ಅವರು ನಡುಗತೊಡಗಿದರು. ಆ ಬಾಗಿಲಿನ ಆಚೆ ಇರುವುದು ಯಾರು? ತಾಯಿಯ ಮುಂದಿನ ಕ್ರಮವೇನು ಎಂಬುದು ಆ ಮನೆಯಲ್ಲಿನ ಭಯವನ್ನು ಇನ್ನಷ್ಟು ಹೆಚ್ಚಿಸಿತು. ಸಂಚು ವಿಫಲವಾದ ಈ ಕ್ಷಣದಲ್ಲಿ ಆಕಾಶ್ ಮತ್ತು ದೀಪಿಕಾ ಎದುರಿಸಬೇಕಾದ ಕಠಿಣ ಸತ್ಯವೊಂದು ಅವರ ಬಾಗಿಲ ಬಳಿ ಕಾಯುತ್ತಿತ್ತು. ಬಾಗಿಲು ತೆರೆದಾಗ ಅಲ್ಲಿ ನಿಂತಿದ್ದು ಪೊಲೀಸರಲ್ಲ, ಬದಲಾಗಿ ಆಕಾಶ್ ಕೆಲಸ ಮಾಡುತ್ತಿದ್ದ ಕಂಪನಿಯ ಮುಖ್ಯಸ್ಥರು ಮತ್ತು ಕಂಪನಿಯ ಮಾನವ ಸಂಪನ್ಮೂಲ ವಿಭಾಗದ HR ಅಧಿಕಾರಿಗಳು. ಅವರು ಕಮಲಮ್ಮನವರ ಕೈಯಲ್ಲಿದ್ದ ಸಾಕ್ಷ್ಯಗಳನ್ನು ನೋಡಿ ಬಂದಿದ್ದರು. ಕಮಲಮ್ಮನವರು ಆಕಾಶ್ನ ಕಂಪನಿಗೆ ಅವನು ಮತ್ತು ಅವನ ಪತ್ನಿ ನಡೆಸಿದ ಅನೈತಿಕ ಹಾಗೂ ಕ್ರಿಮಿನಲ್ ಚಟುವಟಿಕೆಗಳ ಬಗ್ಗೆ ಪುರಾವೆ ಸಮೇತ ಪತ್ರ ಬರೆದಿದ್ದರು. ಕಂಪನಿಯ ಮುಖ್ಯಸ್ಥರು ಆಕಾಶ್ನನ್ನು ನೋಡಿ, ಆಕಾಶ್,
ನೀನು ಕೆಲಸ ಮಾಡುವ ಜಾಗದಲ್ಲಿ ನೈತಿಕತೆ ಮರೆತಿದ್ದೀಯಾ, ತಾಯಿಯ ಆಸ್ತಿಯನ್ನು ಕಬಳಿಸಲು ಸೈಬರ್ ಅಪರಾಧದಲ್ಲಿ ಭಾಗಿಯಾಗಿದ್ದೀಯಾ ಎಂದು ನಮಗೆ ತಿಳಿದುಬಂದಿದೆ. ನಿನ್ನಂತಹ ವ್ಯಕ್ತಿಯಿಂದ ಕಂಪನಿಗೆ ಕೆಟ್ಟ ಹೆಸರು ಬರುತ್ತದೆ ಎಂದು ನೇರವಾಗಿ ತಿಳಿಸಿದರು. ಅಂದು ಆಕಾಶ್ಗೆ ತನ್ನ ಐಟಿ ಕಂಪನಿಯ ಉದ್ಯೋಗದಿಂದ ಅಮಾನತು ಪತ್ರ ಸಿಕ್ಕಿತು. ದೀಪಿಕಾಳ ಕಥೆಯೂ ಭಿನ್ನವಾಗಿರಲಿಲ್ಲ. ಆಕೆ ಕೆಲಸ ಮಾಡುತ್ತಿದ್ದ ಸಂಸ್ಥೆಯ ಮುಖ್ಯಸ್ಥರಿಗೂ ಅವಳ ಅಹಂಕಾರ ಮತ್ತು ಅತ್ತೆಯೊಡನೆ ನಡೆಸಿದ ಅನುಚಿತ ವರ್ತನೆಯ ಬಗ್ಗೆ ತಿಳಿದುಬಂದಿತ್ತು. ಇಬ್ಬರೂ ಉದ್ಯೋಗವಿಲ್ಲದೆ ಮನೆಯೂ ಕೈತಪ್ಪುವ ಸ್ಥಿತಿಯಲ್ಲಿ ದಾರಿತಪ್ಪಿದವರಂತೆ ನಿಂತಿದ್ದರು. ಆಕಾಶ್ ಮೊಣಕಾಲು ಮಡಚಿ ತಾಯಿಯ ಮುಂದೆ ಬಿದ್ದನು. ಅಮ್ಮ, ತಪ್ಪು ನಮ್ಮದು. ಆಸ್ತಿಯ ಮೋಹದಲ್ಲಿ ಕುರುಡಾಗಿದ್ದೆವು. ದಯವಿಟ್ಟು ನಮ್ಮನ್ನು ಕ್ಷಮಿಸು ಎಂದು ಅಂಗಲಾಚಿದನು. ಆದರೆ ಕಮಲಮ್ಮನವರ ಮುಖದಲ್ಲಿ ಈಗ ಯಾವುದೇ ಮಮತೆ ಇರಲಿಲ್ಲ. ಇತ್ತು ಕೇವಲ ಕಠಿಣ ವಾಸ್ತವ. ಕ್ಷಮೆಯೆಂದರೆ ಸುಮ್ಮನೆ ಕೇಳುವ ಪದವಲ್ಲ, ಅದನ್ನು ಗಳಿಸಿಕೊಳ್ಳಬೇಕು ಎಂದರು ಕಮಲಮ್ಮ. ಅವರು ಮತ್ತೊಂದು ಪತ್ರವನ್ನು ಹೊರತೆಗೆದರು. ಅದು ಅವರ ಆಸ್ತಿಯ ದಾಖಲೆಗಳಲ್ಲ, ಬದಲಾಗಿ ಆಕಾಶ್ ಮತ್ತು ದೀಪಿಕಾ ಇಬ್ಬರೂ ಆಸ್ತಿಯ ಮೇಲಿನ ಎಲ್ಲ ಹಕ್ಕನ್ನು ಶಾಶ್ವತವಾಗಿ ಬಿಟ್ಟುಕೊಡುತ್ತಿದ್ದಾರೆ ಎಂಬ ಕಾಗದವಾಗಿತ್ತು. ಒಂದು ವೇಳೆ ನೀವು ಈ ಪತ್ರಕ್ಕೆ ಸಹಿ ಹಾಕಿ ಈ ಮನೆಯಿಂದ ಗೌರವಯುತವಾಗಿ ಹೊರಹೋದರೆ ನಾನು ನಿಮ್ಮ ಮೇಲಿನ ಕ್ರಿಮಿನಲ್ ದೂರುಗಳನ್ನು ಹಿಂತೆಗೆದುಕೊಳ್ಳುತ್ತೇನೆ. ಇಲ್ಲವಾದರೆ ನಾಳೆ ನೀವು ಜೈಲಿನಲ್ಲಿರುತ್ತೀರಿ ಎಂದು ಖಡಕ್ ಆಗಿ ಹೇಳಿದರು. ದೀಪಿಕಾಳ ಕಣ್ಣಲ್ಲಿ ನೀರಿತ್ತು. ಆಕಾಶ್ಗೆ ಆಘಾತವಾಗಿತ್ತು. ತಾಯಿ ತಾವು ನಂಬಿದ್ದ ಎಲ್ಲವನ್ನೂ ಕಸಿದುಕೊಂಡು ತಮ್ಮನ್ನು ಅನಾಥರನ್ನಾಗಿ ಮಾಡುತ್ತಿದ್ದಾಳೆ ಎಂಬ ಭಾವನೆ ಅವರಿಗೆ ಕಾಡಿತು. ಆದರೆ ಇದು ತಾಯಿ ಮಾಡುತ್ತಿದ್ದ ಶಿಕ್ಷೆಯಾಗಿರಲಿಲ್ಲ. ಬದಲಾಗಿ ಅವರು ತಮ್ಮ ಮಗನಲ್ಲಿದ್ದ ಅಹಂಕಾರದ ರಾಕ್ಷಸನನ್ನು ಕೊಲ್ಲುತ್ತಿದ್ದರು. ಇಬ್ಬರೂ ಅನಿವಾರ್ಯವಾಗಿ ಆ ಪತ್ರಕ್ಕೆ ಸಹಿ ಹಾಕಿದರು. ಆ ಕ್ಷಣದ ನಂತರ ಅವರು ಆ ಮನೆಯಲ್ಲಿ ಅತಿಥಿಗಳಾಗಿರಲು ಸಹ ಅರ್ಹರಲ್ಲದವರಾಗಿದ್ದರು. ಮನೆಯಲ್ಲಿದ್ದ ತಮ್ಮ ವೈಯಕ್ತಿಕ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಳ್ಳುವಾಗ ಆಕಾಶ್ಗೆ ತಾನು ಬಾಲ್ಯದಲ್ಲಿ ತಾಯಿಯೊಂದಿಗೆ ಕಳೆಯುತ್ತಿದ್ದ ಸುಂದರ ದಿನಗಳು ನೆನಪಾದವು. ಅಂದು ಆ ಮನೆ ಐಷಾರಾಮಿಯಾಗಿತ್ತು, ಆದರೆ ಇಂದು ಅದು ಒಂದು ಶೂನ್ಯದಂತೆ ಭಾಸವಾಗುತ್ತಿತ್ತು. ಕಮಲಮ್ಮನವರು ಶಾಂತವಾಗಿ ಹಾಲಿನ ಸೋಫಾದಲ್ಲಿ ಕುಳಿತು ಅವರು ಹೊರಹೋಗುವುದನ್ನೇ ಕಾಯುತ್ತಿದ್ದರು. ದೀಪಿಕಾ ಹೊರಬರುವಾಗ ಕಮಲಮ್ಮನವರ ಕಡೆ ನೋಡಿ, ನೀವು ಗೆದ್ದಿರಿ ಅತ್ತೆಯವರೇ, ಆದರೆ ನಿಮ್ಮ ಮಗನನ್ನು ಕಳೆದುಕೊಂಡಿರಿ ಎಂದಳು. ಕಮಲಮ್ಮ ನಗುತ್ತಾ, ಯಾರು ನನ್ನ ಮೌಲ್ಯವನ್ನು ಅರಿಯುವುದಿಲ್ಲವೋ ಅಂತಹ ಮಗನಿಗಿಂತ ಮೌಲ್ಯವೇ ಶ್ರೇಷ್ಠ ಎಂದರು. ಅವರು ಹೊರನಡೆದರೂ ಬಾಗಿಲು ಮುಚ್ಚಿತು. ಮನೆಯಲ್ಲಿ ಈಗ ಕಮಲಮ್ಮ ಒಬ್ಬರೇ ಇದ್ದರು. ಆದರೆ ಆ ಒಂಟಿತನದಲ್ಲಿ ಅವರಿಗೆ ದೊರೆತಿದ್ದದ್ದು ಅತಿದೊಡ್ಡ ವಿಜಯದ ಶಾಂತಿ. ಆದರೂ ಅವರ ಮನಸ್ಸಿನ ಮೂಲೆಯಲ್ಲಿ ಮಗನ ಬಗ್ಗೆ ಉಳಿದಿದ್ದ ಆ ಪುಟ್ಟ ಪ್ರೀತಿಯ ಕಣ ಮಾತ್ರ ಅವರನ್ನು ಕಾಡುತ್ತಿತ್ತು. ಆಕಾಶ್ ಮತ್ತು ದೀಪಿಕಾ ಎಲ್ಲಿಗೆ ಹೋಗುತ್ತಾರೆ? ಮುಂದಿನ ಜೀವನ ಅವರ ಪಾಲಿಗೆ ಏನು ಕಾದಿದೆ? ಮನೆಯಿಂದ ಹೊರಬಂದ ಆಕಾಶ್ ಮತ್ತು ದೀಪಿಕಾಳ ಪಾಲಿಗೆ ಆ ದಿನದ ನಗುವಿನ ಆಕಾಶ ಕತ್ತಲೆಯಾಗಿ ಪರಿಣಮಿಸಿತು. ಕೈಯಲ್ಲಿದ್ದ ಕೆಲವು ಬಟ್ಟೆಗಳ ಬ್ಯಾಗ್, ಅಲ್ಪ ಸ್ವಲ್ಪ ಹಣದೊಂದಿಗೆ ಅವರು ರಸ್ತೆಗೆ ಬಂದಿದ್ದರು. ಐಷಾರಾಮಿ ಜೀವನದ ದರ್ಪ ಮಾಯವಾಗಿತ್ತು. ಮೊದಲ 2 ದಿನ ಹೋಟೆಲ್ಗಳಲ್ಲಿ ಉಳಿದರು. ಆದರೆ ಉದ್ಯೋಗವಿಲ್ಲದಿದ್ದಾಗ ಹಣದ ಬೆಲೆ ಅವರಿಗೆ ಅರಿವಾಯಿತು. ಆಕಾಶ್ ತನ್ನ ಸ್ನೇಹಿತರಿಗೆ ಕರೆ ಮಾಡಿದರೂ ಅವನ ಅಹಂಕಾರದ ವರ್ತನೆಯಿಂದಾಗಿ ಯಾರೂ ಅವನಿಗೆ ಸಹಾಯ ಮಾಡಲು ಮುಂದಾಗಲಿಲ್ಲ. ದೀಪಿಕಾಳ ಪರಿಸ್ಥಿತಿಯೂ ಭಿನ್ನವಾಗಿರಲಿಲ್ಲ. ಆಕೆ ತನ್ನ ಗೆಳತಿಯರೆಂದು ನಂಬಿದ್ದವರು ಅವಳ ಬಡತನವನ್ನು ನೋಡಿ ಅಣಕಿಸಲು ಶುರುಮಾಡಿದರು. 1 ವಾರ ಕಳೆಯಿತು. ಅವರು ಒಂದು ಸಣ್ಣ ಬಾಡಿಗೆ ಕೋಣೆಗೆ ಸ್ಥಳಾಂತರಗೊಂಡರು. ಕೆಲಸ ಹುಡುಕಲು ಹೋದ ಕಡೆಗಳಲ್ಲೆಲ್ಲ ಅವರಿಗೆ ಉದ್ಯೋಗ ಸಿಗಲಿಲ್ಲ. ಏಕೆಂದರೆ ಆಕಾಶ್ ಅಮಾನತಾಗಿದ್ದು ಅವನ ರೆಸ್ಯೂಮೆಯಲ್ಲಿ ಕಪ್ಪು ಚುಕ್ಕೆಯಾಗಿತ್ತು. ದೀಪಿಕಾ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಲು ಪ್ರಯತ್ನಿಸಿದರೂ ಅವಳ ದುರಹಂಕಾರ ಅದಕ್ಕೂ ಅಡ್ಡಿಯಾಗುತ್ತಿತ್ತು. ದಿನದ ಕೊನೆಯಲ್ಲಿ ಅವರು ಒಣರೊಟ್ಟಿ ತಿಂದು ಮಲಗುವ ಪರಿಸ್ಥಿತಿ ಬಂತು. ಆ ರಾತ್ರಿ ಆಕಾಶ್ ತಾಯಿಯ ನೆನಪಿನಲ್ಲಿ ಮರುಗಿದನು. ತಾಯಿಯಂದು ಅಡುಗೆ ಮನೆಯಲ್ಲಿ ಬೆವರು ಸುರಿಸುತ್ತಾ ಮಾಡುತ್ತಿದ್ದ ಊಟದ ರುಚಿ, ಅವರಿಗಾಗಿ ಆಕೆ ಪಡುತ್ತಿದ್ದ ಕಷ್ಟಗಳು ಅವನ ಕಣ್ಣ ಮುಂದೆ ಬಂದು ಹೋದವು. ದೀಪಿಕಾಳ ಮನಸ್ಥಿತಿಯೂ ಬದಲಾಗುತ್ತಿತ್ತು. ಅಹಂಕಾರದ ಮಾತುಗಳು ಕಡಿಮೆಯಾಗಿದ್ದವು. ಅವಳು ಅಂದು ಕಮಲಮ್ಮನವರ ಬಗ್ಗೆ ಆಡಿದ ಮಾತುಗಳು ಅವಳನ್ನು ಕಾಡತೊಡಗಿದವು. ನಾವು ಅತ್ತೆಯವರನ್ನು ಕೇವಲ ಕೆಲಸದವಳೆಂದು ನೋಡಿದೆವು, ಆದರೆ ಅವರು ನಿಜವಾಗಿಯೂ ನಮ್ಮ ಕುಟುಂಬದ ಆಧಾರಸ್ತಂಭವಾಗಿದ್ದರು ಎಂದು ಪಶ್ಚಾತ್ತಾಪದಿಂದ ಹೇಳಿದಳು. ಆಕಾಶ್ ದೀಪಿಕಾಳನ್ನು ನೋಡಿದಾಗ ಅವನಿಗೆ ಅರಿವಾಯಿತು, ಅವರ ಸಂಬಂಧ ಕೂಡ ಇಷ್ಟು ದಿನ ಪ್ರೀತಿಯ ಮೇಲೆ ನಿಂತಿರಲಿಲ್ಲ, ಅದು ಐಷಾರಾಮಿ ಜೀವನದ ಆಧಾರದ ಮೇಲೆ ನಿಂತಿತ್ತು. ಈಗ ಆ ಐಷಾರಾಮಿ ಇಲ್ಲದಿದ್ದಾಗ ಇಬ್ಬರ ನಡುವೆ ಸಹನೆ ಮತ್ತು ಪ್ರೀತಿ ಹುಟ್ಟಲು ಪ್ರಾರಂಭಿಸಿತು. ಒಂದು ಸಂಜೆ ದೀಪಿಕಾ ಯಾವುದೋ ಅನಾಥಾಶ್ರಮದಲ್ಲಿ ಸ್ವಯಂ ಸೇವಕಿಯಾಗಿ ಕೆಲಸಕ್ಕೆ ಸೇರಿಕೊಂಡಳು. ಅಲ್ಲಿ ಹಿರಿಯರು ಕಷ್ಟಪಡುವುದನ್ನು ಕಂಡಾಗ ಅವಳಿಗೆ ಕಮಲಮ್ಮನವರ ನೆನಪಾಗಿ ಕಣ್ಣೀರು ಬಂತು. ಆಕಾಶ್ ಒಂದು ಸಣ್ಣ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿ
ಕಷ್ಟಪಟ್ಟು ದುಡಿಯಲು ಪ್ರಾರಂಭಿಸಿದನು. ಇಬ್ಬರೂ ಒಟ್ಟಾಗಿ ಸಣ್ಣ ಕೋಣೆಯಲ್ಲಿ ಕುಳಿತು ಮಿತವಾಗಿ ತಿಂದು ಬದುಕುತ್ತಿದ್ದರು. ಆ ಬಡತನ ಅವರ ಅಹಂಕಾರವನ್ನು ಕರಗಿಸಿತ್ತು. ಆಕಾಶ್ ಅಂದು ಅಮ್ಮನಿಗೆ ಕೊಟ್ಟ ನೋವನ್ನು ನೆನೆದು ದಿನಾಲೂ ರಾತ್ರಿ ಬೇಡಿಕೊಳ್ಳುತ್ತಿದ್ದನು. ಕಮಲಮ್ಮನವರು ಆ ಮನೆಯಲ್ಲಿ ಈಗ ಹೇಗಿದ್ದಾರೋ ಎಂಬ ಆತಂಕ ಅವನನ್ನು ಕಾಡುತ್ತಿತ್ತು. ಆದರೆ ಅವರು ಮರಳಿ ಅಮ್ಮನ ಬಳಿ ಹೋಗಲು ನಾಚಿಕೆ ಪಡುತ್ತಿದ್ದರು. ಅಮ್ಮ ಕೊಟ್ಟ ಶಿಕ್ಷೆ ಅವರಿಗೆ ಜೀವನದ ನಿಜವಾದ ಪಾಠವನ್ನು ಕಲಿಸುತ್ತಿತ್ತು. ಈ ಮಧ್ಯೆ ಕಮಲಮ್ಮನವರ ಆರೋಗ್ಯದಲ್ಲಿ ಏರುಪೇರಾಗುತ್ತಿತ್ತು ಎಂಬ ಸುದ್ದಿ ಅವರಿಗೆ ತಲುಪಿತು. ಆ ಸುದ್ದಿ ಕೇಳಿದ ತಕ್ಷಣ ಅವರ ಮುಂದಿನ ಹೆಜ್ಜೆ ಏನು? ಅವರು ಮರಳಿ ಹೋಗಿ ಕ್ಷಮೆ ಕೇಳುತ್ತಾರೆಯೇ ಅಥವಾ ಅಹಂಕಾರದ ಅವಶೇಷಗಳು ಇನ್ನೂ ಬಾಕಿಯಿವೆಯೇ? ಕಮಲಮ್ಮನವರು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದಾರೆ ಎಂಬ ಸುದ್ದಿ ಆಕಾಶ್ನನ್ನು ತಲ್ಲಣಗೊಳಿಸಿತು. ದೀಪಿಕಾ ಮತ್ತು ಆಕಾಶ್ ಯೋಚಿಸದೆ ಆಸ್ಪತ್ರೆಗೆ ಓಡಿದರು. ಆಸ್ಪತ್ರೆಯ ಸಾಮಾನ್ಯ ವಾರ್ಡ್ನಲ್ಲಿ ಮಲಗಿದ್ದ ಕಮಲಮ್ಮನವರನ್ನು ಕಂಡಾಗ ಆಕಾಶ್ನ ಕಾಲು ನಡುಗಿತು. ಅವರ ಮುಖದಲ್ಲಿನ ಸುಕ್ಕುಗಳಲ್ಲಿ ತನ್ನ ಅಹಂಕಾರದಿಂದ ತಾನು ಕೊಟ್ಟ ನೋವು ಎದ್ದು ಕಾಣುತ್ತಿತ್ತು. ಆಕಾಶ್ ಹತ್ತಿರ ಹೋಗಿ ಅಮ್ಮನ ಕೈ ಹಿಡಿದು ಕಣ್ಣೀರು ಹಾಕಿದನು. ಅಮ್ಮ, ನಿನ್ನನ್ನು ಅನಾಥವಾಗಿಸಿದ್ದ ನಮ್ಮನ್ನು ಕ್ಷಮಿಸು. ಈಗ ನಮಗೆ ಬದುಕಿನ ಬೆಲೆ ಮತ್ತು ನಿನ್ನ ಪ್ರೀತಿಯ ಮಹತ್ವ ಅರ್ಥವಾಗಿದೆ ಎಂದು ಗದ್ಗದಿತನಾದನು. ದೀಪಿಕಾ ಕೂಡ ಅತ್ತೆಯ ಕಾಲು ಹಿಡಿದು, ಅತ್ತೆಯವರೇ, ನಮ್ಮಲ್ಲಿನ ಅಹಂಕಾರದ ಕವಚವನ್ನು ನೀವು ಕಳಚಿ ಹಾಕಿದ್ದೀರಿ. ಇನ್ನು ಮುಂದೆ ನಾವು ಬರಿಯ ಆಸ್ತಿಯ ಹಿಂದೆ ಹೋಗುವುದಿಲ್ಲ, ಬಾಂಧವ್ಯದ ಬೆಲೆ ಅರಿತು ಬದುಕುತ್ತೇವೆ ಎಂದು ಕೇಳಿಕೊಂಡಳು. ಕಮಲಮ್ಮನವರು ಕಣ್ಣು ತೆರೆದು ಮಗನನ್ನೇ ನೋಡಿದರು. ಅವರ ದೃಷ್ಟಿಯಲ್ಲಿ ಈಗ ಸಿಟ್ಟು ಇರಲಿಲ್ಲ, ಇತ್ತು ಕೇವಲ ಅತೀವ ಮಮತೆ. ಅವರು ಮೆಲ್ಲನೆ ನಕ್ಕು, ಮಗಳೇ, ಈ ಅನಾರೋಗ್ಯ ನನಗೆ ನೀವು ಕೊಟ್ಟ ಶಿಕ್ಷೆಯಲ್ಲ, ನಿಮ್ಮಲ್ಲಿ ಬದಲಾವಣೆ ತರಲು ಬ್ರಹ್ಮ ಕೊಟ್ಟ ಅವಕಾಶ. ನೀವು ಅಂದು ಆಸ್ತಿಗಾಗಿ ಹೋರಾಡಿದಿರಿ, ಆದರೆ ಇಂದು ನನ್ನ ಹತ್ತಿರ ಬಂದಿದ್ದೀರಿ. ಇದೇ ನನಗೆ ಬೇಕಾದ ಅತಿದೊಡ್ಡ ಸಂಪತ್ತು ಎಂದರು. ಅಂದು ಕಮಲಮ್ಮನವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರು. ಅವರು ಆಸ್ತಿಯನ್ನು ಮಗನಿಗೆ ಮರಳಿ ನೀಡಲಿಲ್ಲ, ಬದಲಾಗಿ ಆಸ್ತಿಯನ್ನು ಒಂದು ಟ್ರಸ್ಟ್ಗೆ ವರ್ಗಾಯಿಸಿ ಅದರಿಂದ ಬರುವ ಆದಾಯವನ್ನು ಅನಾಥಾಶ್ರಮ ಮತ್ತು ಬಡವರಿಗೆ ಮೀಸಲಿಟ್ಟರು. ಆಕಾಶ್ ಮತ್ತು ದೀಪಿಕಾ ಈಗ ತಮ್ಮ ದುಡಿಮೆಯ ಹಣದಲ್ಲಿ ಸಣ್ಣ ಮನೆಯಲ್ಲಿ ತೃಪ್ತಿಯಿಂದ ಬದುಕುತ್ತಿದ್ದರು. ವಾರಾಂತ್ಯದಲ್ಲಿ ಅವರು ಕಮಲಮ್ಮನವರ ಮನೆಗೆ ಹೋಗಿ ಅವರ ಜೊತೆ ಸಮಯ ಕಳೆಯುತ್ತಿದ್ದರು. ದೀಪಿಕಾ ಅತ್ತೆಗೆ ಅಡುಗೆ ಮಾಡಿ ಉಣಬಡಿಸುತ್ತಿದ್ದಳು. ಆಕಾಶ್ ತಾಯಿಯ ಕಾಲು ಒತ್ತುತ್ತಿದ್ದನು. ಅಂದು ಆ ಮನೆ ಐಷಾರಾಮಿಯಾಗಿತ್ತು, ಆದರೆ ಇಂದು ಅದು ಪ್ರೀತಿಯ ಬೀಡಾಗಿತ್ತು. ಕಮಲಮ್ಮನವರು ಈಗ ವೃದ್ಧಾಪ್ಯದ ನೋವಿಲ್ಲದೆ ಮಗ ಸೊಸೆಯ ಪ್ರೀತಿಯಲ್ಲಿ ಹೊಸ ಬದುಕನ್ನು ಕಂಡುಕೊಂಡಿದ್ದರು. ದೂರದಿಂದ ನೋಡಿದರೆ ಆಕಾಶ್ ಮತ್ತು ದೀಪಿಕಾ ಅಂದು ಅದೆಲ್ಲವನ್ನೂ ಕಳೆದುಕೊಂಡಿದ್ದರು ಎಂದು ಅನಿಸುತ್ತದೆ. ಆದರೆ ವಾಸ್ತವದಲ್ಲಿ ಅವರು ಅಂದು ಕಳೆದುಕೊಂಡಿದ್ದು ತಮ್ಮ ಅಹಂಕಾರವನ್ನು ಮತ್ತು ಗಳಿಸಿದ್ದು ಒಂದು ಸುಂದರ ಕುಟುಂಬವನ್ನು. ಕಮಲಮ್ಮನವರು ಅಂದು ಆಡಿದ ಮಾತು ನಿಜವಾಯಿತು. ಸಂಬಂಧಗಳಲ್ಲಿ ಅಹಂಕಾರವಿದ್ದರೆ ಮನುಷ್ಯ ಎಷ್ಟೇ ಶ್ರೀಮಂತನಾಗಿದ್ದರೂ ದರಿದ್ರ, ಅದೇ ಅಹಂಕಾರ ಕರಗಿದರೆ ಬಡವನೂ ರಾಜನಂತೆ ಬದುಕಬಲ್ಲ. ಜೀವನದ ಈ 10 ಹಂತಗಳ ಪಯಣವು ಅವರಿಗೆ ಬದುಕಿನ ಅಸಲಿ ಸತ್ಯವನ್ನು ಕಲಿಸಿಕೊಟ್ಟಿತ್ತು. ಅಂದು ಆ ಮನೆಯಲ್ಲಿ ಕೇಳಿಬರುತ್ತಿದ್ದ ಮೌನ ಇಂದು ಪ್ರೀತಿಯ ನಗುವಾಗಿ ಮಾರ್ಪಟ್ಟಿತ್ತು. ಇವತ್ತು ನಾನು ನಿಮ್ಮ ಜೊತೆ ಒಂದು ಸತ್ಯವನ್ನು ಹಂಚಿಕೊಳ್ಳಲಿದ್ದೇನೆ. ಮನುಷ್ಯನ ಜೀವನದಲ್ಲಿ ಅಹಂಕಾರ ಮತ್ತು ಮಮತೆಯ ನಡುವಿನ ಹೋರಾಟ ಎಷ್ಟು ಭೀಕರವಾಗಿರುತ್ತದೆ ಎಂಬುದನ್ನು ನಾವು ಅನೇಕ ಬಾರಿ ಗಮನಿಸಿದ್ದೇವೆ. ನಾವು ದುಡಿಯುತ್ತೇವೆ, ಹಣ ಗಳಿಸುತ್ತೇವೆ, ದೊಡ್ಡ ಮನೆ ಕಟ್ಟುತ್ತೇವೆ. ಆದರೆ ಆ ಮನೆಗೆ ಮನೆ ಎನ್ನುವ ಕಳೆ ಬರುವುದು ಅಲ್ಲಿರುವ ಮನುಷ್ಯರಿಂದ ನಾವು ಹಂಚಿಕೊಳ್ಳುವ ಪ್ರೀತಿಯಿಂದ. ದುರದೃಷ್ಟವಶಾತ್ ಇಂದಿನ ದಿನಗಳಲ್ಲಿ ಅನೇಕ ಮಂದಿ ತಮ್ಮ ಅಹಂಕಾರದಿಂದ ತಾವು ಪಡೆದ ಯಶಸ್ಸಿನ ಅಮಲಿನಲ್ಲಿ ತಮ್ಮನ್ನು ಹೆತ್ತು ಹೊತ್ತು ಬೆಳೆಸಿದ ತಂದೆ ತಾಯಿಗಳನ್ನು ಕೇವಲ ಒಂದು ಹೊರೆಯಾಗಿ ನೋಡುತ್ತಿದ್ದಾರೆ. ವೃದ್ಧಾಪ್ಯದಲ್ಲಿ ನಾವು ಹೇಗೆ ವರ್ತಿಸಬೇಕು? ವೃದ್ಧಾಪ್ಯ ಎನ್ನುವುದು ಮನುಷ್ಯನ ಜೀವನದ 2ನೇ ಬಾಲ್ಯ. ಆ ಸಮಯದಲ್ಲಿ ಅವರಿಗೆ ಬೇಕಾಗಿರುವುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಬದಲಾಗಿ ನಿಮ್ಮ 4 ನಿಮಿಷಗಳ ಸಮಯ. ಅವರು ನಿಮ್ಮೊಂದಿಗೆ ಕುಳಿತು ಮಾತನಾಡಲು ಇಷ್ಟಪಡುತ್ತಾರೆ, ಹಳೆಯ ನೆನಪುಗಳನ್ನು ಮೆಲುಕು ಹಾಕಲು ಬಯಸುತ್ತಾರೆ. ಅವರ ಮಾತುಗಳು ನಿಮಗೆ ಸಣ್ಣತನ ಅಥವಾ ಕಿರಿಕಿರಿ ಅನಿಸಬಹುದು, ಆದರೆ ನೆನಪಿಡಿ, ನೀವು ಚಿಕ್ಕವರಿದ್ದಾಗ ಅವರು ನಿಮ್ಮ ಸಾವಿರಾರು ಪ್ರಶ್ನೆಗಳಿಗೆ ಸುಸ್ತಾಗದೆ ಉತ್ತರ ನೀಡಿದ್ದರು. ಇಂದು ಅವರು ಕೇಳುವ ಪುಟ್ಟ ವಿಷಯಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುವುದು ನಿಮ್ಮ ಕನಿಷ್ಠ ಜವಾಬ್ದಾರಿ. ಹಿರಿಯರನ್ನು ಹೇಗೆ ನಡೆಸಿಕೊಳ್ಳಬೇಕು? ಹಿರಿಯರನ್ನು ನಿಮ್ಮ ಮನೆಯ ಸದಸ್ಯರೆಂದು ಮಾತ್ರವಲ್ಲ, ನಿಮ್ಮ ಮನೆಯ ರಾಜ ಅಥವಾ ರಾಣಿಯಂತೆ ಗೌರವಿಸಿ. ಅವರ ನಿರ್ಧಾರಗಳನ್ನು ಗೌರವಿಸಿ. ಅವರಿಗೂ ಸ್ವಂತ ಆಲೋಚನೆಗಳಿವೆ, ಅಭಿರುಚಿಗಳಿವೆ. ನಿನಗೆ ಗೊತ್ತಾಗುವುದಿಲ್ಲ, ಸುಮ್ಮನಿರು ಎಂದು ಅವರನ್ನು ಬಾಯಿ ಮುಚ್ಚಿಸಬೇಡಿ. ಅವರ ಅನುಭವ ಎಂಬುದು ನೀವು ಜೀವನದ ಯಾವ ಪುಸ್ತಕದಲ್ಲೂ ಓದಲು ಸಾಧ್ಯವಿಲ್ಲದ ಪಾಠ. ಅವರಿಗೆ ನಿಮ್ಮ ಪ್ರೀತಿ ಬೇಕು, ನಿಮ್ಮ ಅನುಕಂಪವಲ್ಲ. ಅನುಕಂಪದಲ್ಲಿ ಅಹಂಕಾರವಿದೆ, ಆದರೆ ಪ್ರೀತಿಯಲ್ಲಿ ಸಮಾನತೆಯಿದೆ.
ಏನನ್ನು ನಿರೀಕ್ಷಿಸಬಾರದು? ಹೆಚ್ಚಾಗಿ ನಾವು ತಪ್ಪು ಮಾಡುವುದು ಎಲ್ಲಿ ಎಂದರೆ, ಹಿರಿಯರು ನಮ್ಮ ಆಲೋಚನೆಗೆ ತಕ್ಕಂತೆ ಇರಬೇಕು ಎಂದು ನಿರೀಕ್ಷಿಸುತ್ತೇವೆ. ಅವರು ನಮ್ಮ ಕೆಲಸಗಳಲ್ಲಿ ತಲೆ ಹಾಕಬಾರದು, ಅವರು ನಾವು ಹೇಳಿದಂತೆ ಕೇಳಬೇಕು ಎಂದು ಅಂದುಕೊಳ್ಳುತ್ತೇವೆ. ಇದು ತಪ್ಪು. ಅವರು ತಮ್ಮ ಜೀವನವನ್ನು ಬದುಕಿ ಬಂದವರು. ಅವರಿಗೆ ಸ್ವಾತಂತ್ರ್ಯ ನೀಡಿ. ಅವರ ಅಡುಗೆ, ಅವರ ಉಡುಪು, ಅವರ ದೇವರಿಗೆ ಮಾಡಿಕೊಳ್ಳುವ ಪೂಜೆ ಇವೆಲ್ಲದರಲ್ಲೂ ಹಸ್ತಕ್ಷೇಪ ಮಾಡಬೇಡಿ. ಅವರ ಬದುಕನ್ನು ಅವರಿಗೆ ಬಿಟ್ಟುಬಿಡಿ. ಅವರು ನಿಮ್ಮನ್ನು ಅತಿಯಾಗಿ ಪ್ರೀತಿಸುತ್ತಾರೆ ಎಂಬ ಕಾರಣಕ್ಕಾಗಿ ನೀವು ಅವರನ್ನು ನಿಯಂತ್ರಿಸುವ ಹಕ್ಕನ್ನು ಪಡೆಯುವುದಿಲ್ಲ. ಕೊನೆಯ ಮಾತು ನೆನಪಿಡಿ, ಸಮಯ ಎಂಬುದು ಯಾರಿಗೂ ಕಾಯುವುದಿಲ್ಲ. ಇಂದು ನೀವು ನಿಮ್ಮ ಹಿರಿಯರಿಗೆ ನೀಡುವ ಪ್ರೀತಿ, ನಾಳೆ ನಿಮ್ಮ ಮಕ್ಕಳು ನಿಮಗೆ ನೀಡುವ ಉಡುಗೊರೆ. ಹಿರಿಯರು ಕಣ್ಣೀರು ಹಾಕುವ ಮನೆ ಎಂದಿಗೂ ಸುಖವಾಗಿರಲು ಸಾಧ್ಯವಿಲ್ಲ. ಅವರು ನೀಡುವ ಆಶೀರ್ವಾದದಲ್ಲಿರುವ ಶಕ್ತಿ ನೀವು ಸಂಪಾದಿಸುವ ಕೋಟಿ ರೂಪಾಯಿಗಳಿಗಿಂತ ದೊಡ್ಡದು. ಅವರ ಮುಖದಲ್ಲಿ ನಗು ಮೂಡಿಸಿ ನಿಮ್ಮ ಮನೆ ಸುಖದ ತಾಣವಾಗುತ್ತದೆ. ಅಹಂಕಾರವನ್ನು ತೊರೆದು ಸಂಬಂಧಗಳನ್ನು ಬೆಳೆಸಿ. ಹಣ ಸಂಪಾದನೆ ಮುಖ್ಯ, ಆದರೆ ಆ ಹಣಕ್ಕಿಂತ ಮಿಗಿಲಾಗಿ ಮಾನವೀಯತೆಯನ್ನು ಉಳಿಸಿಕೊಳ್ಳಿ. ಏಕೆಂದರೆ ನಾವು ಕೊನೆಯಲ್ಲಿ ಹೋಗುವಾಗ ಜೊತೆಗೆ ತೆಗೆದುಕೊಂಡು ಹೋಗುವುದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ನಮ್ಮವರು ನಮಗಾಗಿ ಸುರಿಸುವ ಕಣ್ಣೀರು ಮತ್ತು ನಮ್ಮ ಆತ್ಮಕ್ಕೆ ಸಿಗುವ ನೆಮ್ಮದಿ. ನಿಮ್ಮ ಜೀವನದಲ್ಲಿ ಈ ಚಿಕ್ಕ ಬದಲಾವಣೆಗಳನ್ನು ಮಾಡಿಕೊಳ್ಳಿ, ಬದುಕು ಖಂಡಿತವಾಗಿ ಅರ್ಥಪೂರ್ಣವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತಷ್ಟು ಇಂತಹ ಬದುಕಿನ ಸತ್ಯಗಳು ಮತ್ತು ಆಳವಾದ ವಿಷಯಗಳಿಗಾಗಿ ಫಾರ್ಮಸಿಸ್ಟ್ ಮಾಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.